ಕುಣಿಗಲ್ ಪಟ್ಟಣದ ದಿವ್ಯ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಎಸ್ಐಆರ್ ಬಿಎಲ್ಎಗಳ ಸಭೆ ಮತ್ತು ಕಾರ್ಯಾಗಾರದಲ್ಲಿ ಶಾಸಕರಾದ ಡಾಕ್ಟರ್ ಎಚ್ಡಿ ರಂಗನಾಥ್ ಹಾಗೂ ಬಸವರಾಜ್ ರವರು ಮಾತನಾಡುತ್ತಾ ಕೇಂದ್ರ ಎನ್ಡಿಎ ಸರ್ಕಾರ ಚುನಾವಣಾ ಆಯೋಗವನ್ನು ಹೇಗೆ ದುರುಪಯೋಗ ಮಾಡಿಕೊಂಡಿದೆ ಎಂಬುದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಸಾಬೀತಾಗಿದೆ. ಆದ್ದರಿಂದ ಕರ್ನಾಟಕ ವಿಧಾನಸಭಾ ಚುನಾವಣೆ ಗೆಲ್ಲಲು ಎಸ್ಐಆರ್ ಮೂಲಕ ಕಾಂಗ್ರೆಸ್ ಪಕ್ಷದ ಮತದಾರರ ಜೊತೆಗೆ ಹಿಂದುಳಿದ ವರ್ಗ, ದಲಿತ, ಅಲ್ಪಸಂಖ್ಯಾತ ಮತಗಳನ್ನು ಮತಪಟ್ಟಿಯಿಂದ ತೆಗೆಯಲು ಮತಪಟ್ಟಿಯ ವಿಶೇಷ ಸಮಗ್ರ ಪರೀಕ್ಷಣೆ ಹೆಸರಿನಲ್ಲಿ ಹೊರಟಿದೆ. ಆದ್ದರಿಂದ ನಮ್ಮ ಎಲ್ಲ ಬಿಎಲ್ಎಗಳು ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಮತದಾರರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ಅದರ ಜೊತೆಗೆ ದಾಖಲೆಗಳನ್ನು ಸರಿಯಾಗಿ ಒದಗಿಸಿ ನಿಮ್ಮ ಮತ ರಕ್ಷಣೆ ಮಾಡಲು ಕಾಂಗ್ರೆಸ್ ಪಕ್ಷ ಹಾಗೂ ನಾನು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇವೆ. ನಿಮ್ಮ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, ಎನ್ಕೆಎಸ್ ಟಿವಿ4. ಈಗ ಬಹಳಷ್ಟು ಕನ್ಫ್ಯೂಷನ್, ನೀವೇನು ತಲೆಗೆಡಿಸ್ಕೋಬೇಡಿ, ಇಷ್ಟೇ ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಒಂದು, ಇವತ್ತು ನಿಮ್ಮನ್ನೆಲ್ಲರನ್ನು ಮತದಾರರ ಕರಡು ಏನು ಪ್ರತಿ ಇದೆ ಅದ್ರಲ್ಲಿ ನಿಮ್ಮ ಹೆಸರು ಬರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಯಾರು ಬಿಜೆಪಿ ಇಲ್ಲಿ ಕೂತಿರೋರ್ದೆಲ್ಲ ಹೆಸರು ಇರಬಾರ್ದು ಅಂತಾನೆ ನಿಮ್ ತಲೆಗೆ ಹೋಗ್ಲಿ. ಇದು ವಿರೋಧ ಮಾಡಕ್ಕೆ ಅವರು ತರ್ತಾ ಇರ್ತದೆ. ನೀವು ನಿಮ್ಮನ್ನ ಜೊತೆಗೆ ನಿಮ್ಮ ಸಹಚರ್ಯರ ಜೊತೆಗೆ ಆ ತಾಲೂಕಿನ ಬಹಳಷ್ಟು ಜನ ಯಾರು ಪ್ರತಿಭಾವಂತರಿರ್ತಾರೋ ಅವ್ರನ್ನೆಲ್ಲ ತೆಗಿಬೇಕು ಅಂತ ಹೊರಟಿದೆ ಅನ್ನೋದು ನಿಮ್ ಮನ್ಸಿಗೆ ಬಂದ್ರೆ, ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆ ಬಂದ್ರೆ ಇದನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾನ್ ತಯಾರಾಗ್ತೀನಿ. ಇದು ಮೊದಲನೇದಾಗಿ ನಿಮ್ಗೆಲ್ಲರಿಗೂ ತಲೆಗೋಗ್ಲಿ, MLA ಚುನಾವಣೆಗೋಸ್ಕರ ಅಲ್ಲ. ಎರಡನೇದು, ಇದು ನಿಮ್ಮ ಉಳಿವಿಕೆಗೆ, ನಿಮ್ಮ ಅಸ್ತಿತ್ವಕ್ಕೆ, ನಿಮ್ಮ ಬದುಕಿಗೆ ಬೇಕಾದಂತ ಪರಿಷ್ಕರಣೆ ಇದು. ಮೂರನೇದು, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ವಿರೋಧ ಪಕ್ಷದವರಿಗೆ ಅನುಕೂಲತೆ ಆಗುತ್ತೆ ಅನ್ನೋದನ್ನ ತಲೆಗ ಒಟ್ಟೋಗಿದೆ. ಇವತ್ತು ನೋಡಿದ್ದೀರಿ, ಬಾಂಗ್ಲಾದೇಶದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿಂದ ಬಾಂಗ್ಲಾದೇಶದಿಂದ ಬಂದಿರುವಂತವ್ರು ಬಂಗಾಳಲ್ಲಿ ಹೆಸರು ಹೇಳ್ಕೊಂಡು ಕೇವಲ 2%ಗೋಸ್ಕರ 98% ತೆಗೆದುಬಿಟ್ರು. ಕಾರಣ ಯಾರು ಮಾತಾಡ್ಲಿಲ್ಲ. ಹೋರಾಟ ಮಾಡಕ್ ಹೋದಂತ ಸಂದರ್ಭದಲ್ಲಿ ಚುನಾವಣೆ ಕಣ್ಮುಚ್ಚ ಬಿಡೋಷ್ಟ್ರಲ್ಲಿ ಚುನಾವಣೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲಿ ಬಿಜೆಪಿಯವರ ಅಸ್ತಿತ್ವ ಕಡಿಮೆ ಇರೋದ್ರಿಂದ ಅದನ್ನ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಅದು ಅನುಕೂಲತೆ ಬಿಜೆಪಿಯವ್ರಿಗೆ ಆಗ್ತಿರ್ಲಿಲ್ಲ. ಇನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಕೂಲತೆ ಆಗುತ್ತೆ ಅಂತೇಳಿ ಬಿಹಾರ್ ಅಲ್ಲಿ ಅವ್ರದೇ ಒಂದು ಶಕ್ತಿ ಇದೆ ಅಂತೇಳಿ ಅವರು ಅದನ್ನ ತಿಳಿ ಮಾಡ್ಕೊಂಡ್ರು. ಈಗ ಮುಖ್ಯವಾಗಿ ಅವರಿಗೆ ಕರ್ನಾಟಕದ ಮೇಲೆ ಅವರ ಗಮನ ಇರುವಂಥದ್ದು. ಅದು ಒಂದ್ ಕಡೆ ಆದ್ರೆ, ಬಹಳಷ್ಟು ಜನ ಬಿಜೆಪಿಯವರು, JDS ಅವರು ಪಾರ್ಟಿಗಳ ವಿಚಾರದಲ್ಲಿ ನೋಡೋಂತ ಅವಶ್ಯಕತೆ ಇಲ್ಲದವರು ಬಹಳಷ್ಟು ಜನ ಹೊರಟೋಗ್ತಾರೆ. ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಇಷ್ಟೇ, ಇವತ್ತೇನಾದ್ರೂ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಎದುರುಗಡೆ ಕಾಣಿಸ್ತಿತ್ತು ನಮ್ಗೆ ಸ್ವಾತಂತ್ರ್ಯ ಇಲ್ಲ, ನಮಗೆ ಜೀವನದಲ್ಲಿ ಬದುಕಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಬ್ರಿಟಿಷರು ಅಂತ ಹೋರಾಟ ಮಾಡ್ತಿದ್ರು. ಈಗ ಕಣ್ಣು ಕಾಣದಂತ ಹೋರಾಟನ ಸವಾಲ್ನ ನಿಮ್ ಮುಂದೆ ತಂದಿದ್ದಾರೆ. ಇದನ್ನ ನೀವು ಪ್ರತಿ ಊರಲ್ಲೂ ಯಾರ್ಯಾರು ಡಿಲೀಟ್ ಆಗಿದ್ದಾರೆ, ಈಗ ಯಾವ್ದ್ರಲ್ಲಿ ಹಿಂದೆ ನಡೆದಂತ ಏನು ಇವತ್ತು ಮಾಡಿಫೈ ಏನಂತಾರದು ಹಿಂದೆ ನಡೆದಿದ್ದು ಇಂಟೆನ್ಸಿವ್ ರಿವಿಷನ್ ಅದರಲ್ಲಿ ಮ್ಯಾಪಿಂಗ್ ಆಗದೆ ಇದ್ದರು ಬಹಳಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲೂ ಗುರುತಿಸ್ಕೊಂಡಿದ್ದರು. ಅವ್ರನ್ನೆಲ್ಲ ನೀವ್ಯಾರು ಹೋಗಿ ಮಾತಾಡಿಸ್ಲಿಲ್ಲ. ಬರಲ್ಲ. ಆಗ ನೀವು EROಗೆ ಅಪ್ಲಿಕೇಶನ್ ಹಾಕ್ತೀರಾ, ನಾನು ಫಾರ್ಮ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ, ಅದು ಬಂದಿಲ್ಲ ಅಂತ. ಆಗ ನೀವು ನಿಮ್ಮ ಹತ್ರ ಫಾರ್ಮ್ ತಗೊಂಡ್ರೆ ಸಮಸ್ಯೆ ಪರಿಹಾರ. ವಾರ್ಡ್ ನಂಬರ್ 1 ಈಗ ವಾರ್ಡ್ ನಂಬರ್ 10ಕ್ಕೆ ಹೋಗಿರ್ತೀನಿ, ಆವಾಗ ಡಿಫರೆನ್ಸ್ ಏನಾಗ್ತದೆ? ಇಲ್ಲ, ಅಂತ ಸಮಯದಲ್ಲಿ ನೀವು ನಾ ಹೇಳಿದ್ನಲ್ಲ ಫಾರ್ಮ್ 8 ಅಂತ ಬರುತ್ತೆ. ಫಾರ್ಮ್ 8 ಅಲ್ಲಿ ಈ ತರ ಶಿಫ್ಟ್ ಆಗಿದ್ರೆ ಒಂದ್ ಕಡೆ ಒಂದ್ ಕಡೆಗೆ, ಮೊದಲೆಲ್ಲಿದ್ರೆ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗಿದ್ದೀರಿ ಅಂತ ಅದನ್ನೇ ಆ 2 ಅಡ್ರೆಸ್ನ ಎಂಟರ್ ಮಾಡಿ, ಮೊದಲ ಅಡ್ರೆಸ್ ಹೊಸ ಅಡ್ರೆಸ್ ಎಂಟರ್ ಮಾಡಿ ಕೊಟ್ರೆ ಆಗ ಈಗ ಯಾವ ಬೂತಲ್ಲಿ ಇತ್ತು ಅಲ್ಲಿಗೆ ಹೆಸರು ಬರುತ್ತೆ. ಈಗ ಸರ್, ಈಗ ನಾನು ಹೇಳೋದೇನು ಅಂತಂದ್ರೆ, ಒಳ್ಳೆ ವಿಚಾರನ ನಮಗ್ ತಂದ್ರಿ, ರಾಜಕಾರಣ ಮಾಡ್ಬೇಕು ಅಥವಾ ಯಾವ್ದಾದ್ರು ಒಂದು ಪ್ರಯತ್ನವನ್ನ ಮಾಡ್ತಾರಂತ ಈ ಒಂದು ಹಿಂಬಾಗಿಲಿನ ಪ್ರಯತ್ನವನ್ನ ಕಡಿವಾಣ ಹಾಕಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿಲಿ ಬಹಳಷ್ಟು
ಜಾಣತನದಿಂದ ಈ ಒಂದು ವ್ಯವಸ್ಥೆನ ಉಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಮ ಬಸವರಾಜರು ಬಂದಿದ್ದಾರೆ. ತಾವೆಲ್ಲ ಏನು ಇದರ ಈ ಉದ್ದೇಶ ಏನು, ಯಾವ ರೀತಿ ನಾವು ಇದನ್ನ ನಮ್ಮ ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ಸಂವಿಧಾನದ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಶಕ್ತಿನ ಅವರಿಗೆ ರಕ್ಷಣೆ ಕೊಡುವಂತ ಒಂದು ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ನಾವು ಈ ಒಂದು ಕಾನೂನಿನ ಚೌಕಟ್ಟಲ್ಲಿ ಅವರು ಎಷ್ಟೇ ಒಂದು ಕಡಿವಾಣಗಳು ಹಾಕಿದ್ರು ಉಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮೇಲೆ ಜವಾಬ್ದಾರಿತನದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಸಣ್ಣದಾಗಿ PPT ಮೂಲಕ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಎಷ್ಟು ಡ್ಯೂಟಿ ಮಾಡ್ತೀವಿ ಅಷ್ಟು ನಾವು ಅದನ್ನ ಕಾನೂನು ಆಗುತ್ತೆ. ನಮಗೆ ಯಾವ್ದನ್ನ ಸೇರಿಸಬೇಕು ಯಾವ್ದು ಸೇರಿಸಬಾರ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದ್ರೊಳಗೆ ಎರಡು ಮಾತಿಲ್ಲ. ಬಟ್ ನೀವು 50 ಫಾರಂ ಕೇಳೋ ವಿಚಾರ ನಮ್ಗೆ ಹೇಳಿದ್ರಲ್ಲ, ಅದು ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ನಾವೇನಾರ ಅವ್ರನ್ನ ಬಲವಂತವಾಗಿ ಇಸ್ಕೊಳ್ಳೋಂಥದ್ದು? ಇಲ್ಲ. ಎಲೆಕ್ಷನ್ ಕಮಿಷನ್ ತನ್ನ ನೋಟಿಫಿಕೇಶನ್ ನಲ್ಲೇ ಅಧಿಕೃತವಾಗಿ ಹೇಳಿದೆ ಅದನ್ನ. ಪ್ರತಿ BLA ಪ್ರತಿದಿನ 50 ಫಾರಂಗಳನ್ನ ತಾನೇ ಕಲೆಕ್ಟ್ ಮಾಡಿ ತಗೊಂಡು